ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಇದು ನಮ್ಮ ದೇಶದ ಪರಿಸ್ಥಿತಿ. ಇಂತಹ ನಾಡಿನಲ್ಲಿ ನಾವೆಲ್ಲ ಜೀವನ ನಡೆಸ್ತಾ ಇದ್ದೀವಲ್ಲ ಅಂತ ಖುಷಿ ವ್ಯಕ್ತಪಡಿಸ್ಬೇಕು, ಅಥವಾ ಇಂತಹ ಅನ್ಯಾಯವನ್ನೆಲ್ಲ ಕಣ್ಣಾರೆ ಕಂಡು ಹಿಡೀ ಶಾಪವನ್ನು ಹಾಕಬೇಕು ಗೊತ್ತಾಗ್ತಾ ಇಲ್ಲ. ಅಂತೂ ಸೌಜನ್ಯಳಿಗೆ ಆದಂಥ ನಾಡಿನಲ್ಲೇ ನಡೆದಂಥ ಸರಣಿ ಕೃತ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಯಾರೋ ಒಬ್ಬ ಪುಣ್ಯಾತ್ಮ ನಾನು ಹೂತಿಟ್ಟ ಮೃತದೇಹಗಳನ್ನು ಹೊರಗೆ ತೆಗಿತೀನಿ ಅಂತ ತಾನು ಮಾಡಿದಂಥ ತಪ್ಪನ್ನು ಒಪ್ಕೊಳ್ಳಿಕ್ಕೆ ಮುಂದೆ ಬಂದರೆ ನಮ್ಮ ಪೊಲೀಸ್ ವ್ಯವಸ್ಥೆ ಈ ಕೇಸ್ನ ಹಾದಿಯನ್ನೇ ದಿಕ್ಕು ತಪ್ಪಿಸುವಂಥ ಕೆಲಸಕ್ಕೆ ಮುಂದಾಗಿಬಿಟ್ಟಿದೆ. ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ. ಎಲ್ಲಿಯವರೆಗೂ ನಮ್ಮೆಲ್ಲರ ಮೌನ ಇದೇ ರೀತಿಯಾಗಿರುತ್ತೋ ಈ ಥರದ ಘಟನೆಗಳು ನಡೀತಾನೆ ಇರುತ್ತೆ. ಖಂಡಿತ ಈ ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ. ಸಾಕ್ಷಿ ಕೊಡ್ತೀನಿ ಅಂತ ಬಂದವನ ಮೇಲೆಯೇ ನಮ್ಮ ರಕ್ಷಣಾ ವ್ಯವಸ್ಥೆಗಳು ಅನುಮಾನವನ್ನು ಪಡ್ತಾ ಇರ್ತಕ್ಕಂಥ ವಿಷಯ ಇದು. ಈ ಪ್ರಕರಣವನ್ನು SIT ತನಿಖೆಗೆ ವಹಿಸಬೇಕು ಅಂತೇಳಿ ಈಗಾಗಲೇ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿರ್ತಕ್ಕಂಥ ಗೋಪಾಲ್ ಗೌಡ ಅವರು ಒಂದು ಕಡೆ ಆಗ್ರಹ ಪಡಿಸ್ತಾ ಇದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಪೊಲೀಸ್ ಇಲಾಖೆಯಿಂದ ಒಂದೇ ಒಂದು ಡೆವಲಪ್ಮೆಂಟ್ ಕೂಡ ನಡೆದಿಲ್ಲ. ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಹೇಗೆ ಸಹಿಸ್ಕೊಳ್ಬೇಕೋ ಗೊತ್ತಾಗ್ತಲ್ಲ. ಯಾಕೆಂದರೆ ಇನ್ನೊಂದು ಕಡೆ ಸಾಕ್ಷಿದಾರನಿಗೆ ಜೀವ ಬೆದರಿಕೆ ಕೂಡ ಇದೆ. ಯಾರು ಯಾವಾಗ ಆತನ ಮೇಲೆ ದಾಳಿ ಮಾಡ್ತಾರೋ ಗೊತ್ತಿಲ್ಲ. ಆತನಿಗೆ ಕನಿಷ್ಠ ಪಕ್ಷ ಭದ್ರತೆಯನ್ನು ಕಲ್ಪಿಸಿ ಅಂತ ವಕೀಲರು ಕೂಡ ಮನವಿ ಮಾಡಿಕೊಂಡ್ರೂ ಕೂಡ ನಮ್ಮ ಗೃಹ ಇಲಾಖೆ, ಪೊಲೀಸ್ ಇಲಾಖೆ ಯಾಕೆ ಕೈಕಟ್ಟಿ ಕೂತ್ಕೊಂಡಿದೆಯೋ ಗೊತ್ತಾಗ್ತಾ ಇಲ್ಲ. ಅವರು ಕೊಡ್ತಾ ಇರ್ತಕ್ಕಂಥ ರೀಸನ್ಸ್ಗಳೇ ಬೇರೆ. ಅವರು ಕೂಡ ಒಂದು ಪ್ರೆಸ್ ನೋಟನ್ನು ಈಗ ರಿಲೀಸ್ ಮಾಡಿದ್ದು, ಅದರಲ್ಲಿ ಒಂದಿಷ್ಟು ಸಂಗತಿಗಳನ್ನು ನಾನು ವಿವರವಾಗಿ ಹೇಳ್ತಾ ಹೋಗೋ ಕೆಲಸ ಮಾಡ್ತೀನಿ. ಸ್ನೇಹಿತರೆ, ವಕೀಲರಿಗೂ ಕೂಡ ಒಂದು ಕಡೆ ಸೂಕ್ತ ರಕ್ಷಣೆ ಕೊಡೋ ಅಗತ್ಯ ಇದೆ. ಯಾಕೆಂದರೆ ಅವರು ಸುಪರ್ದಿಯಲ್ಲಿ ಇಟ್ಕೊಂಡಿದ್ದಾರೆ, ಈಗಾಗಲೇ ದೂರುದಾರನ ರಕ್ಷಣೆ ಕೊಡ್ತಾ ಇಟ್ಕೊಂಡಿದ್ದಾರೆ. ಅವರು ಕೂಡ ಮನವಿ ಮಾಡ್ತಾ ಇದ್ದಾರೆ, ಇಮೇಲ್ ಮುಖಾಂತರವಾಗಿ ಪೊಲೀಸ್ ಇಲಾಖೆಗೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಏನಾದರೂ ಈ ಕೇಸ್ನಲ್ಲಿ ಸ್ವಲ್ಪ ಎಡವಟ್ಟಾದರೂ ಕೂಡ ಜನರ ಆಕ್ರೋಶ ಪೊಲೀಸರ ಕಡೆ ತಿರುಗುತ್ತೆ. ಸರ್ಕಾರವೇ ಕಾರಣ ಅಂತ ಹೇಳಿ ಈಗಾಗಲೇ ಮಾನ್ಯ ನ್ಯಾಯಮೂರ್ತಿಗಳು ಕೂಡ ಆರೋಪ ಮಾಡ್ತಿದ್ದಾರೆ. ಆದರೆ ನಮ್ಮ ಸಂವಿಧಾನದ ಅಡಿಯಲ್ಲಿ ಕೇಳಬೇಕಾದಂಥ ನ್ಯಾಯವನ್ನು ಇನ್ನೂ ನಾವೆಲ್ಲರೂ ಕೂಡ ಯಾವ ರೀತಿಯಲ್ಲಿ ಬೇಡ್ಕೊಳ್ಬೇಕೋ ಗೊತ್ತಾಗ್ತಿಲ್ಲ. ಇದನ್ನೆಲ್ಲವನ್ನು ಕೂಡ ನೋಡಿದ್ರೆ ನಿಜಕ್ಕೂ ಒಂದು ಕಡೆ ಅಸಹ್ಯ ಅನಿಸ್ಬಿಡುತ್ತೆ. ಸ್ಥಳ ಮಹಜರಿಗಾಗಿ ಸಾಕ್ಷ್ಯಾಧಾರನನ್ನು ನೋಟಿಸ್ ಕೊಟ್ಟು ಪೊಲೀಸ್ನವರು ಕರೆಸಿದರು. ಎಲ್ಲೆಲ್ಲಿದೆ ತೋರಿಸಬೇಕು ಅಂತೇಳಿ ಒಂದು ನೋಟಿಸ್ ಕೊಟ್ಟರು. ಸ್ಥಳಕ್ಕೆ ಸಾಕ್ಷಿದಾರ ಜೊತೆಗೆ ಅವರೆಲ್ಲ ವಕೀಲರು ಕೂಡ ಬಂದರೂ ಕೂಡ ಪೊಲೀಸರು ಒಬ್ಬರ ಸುಳಿವು ಕೂಡ ಆ ಕಡೆ ಬರಲೇ ಇಲ್ಲ. ಸ್ನೇಹಿತರು ನೋಡಿ, ಯಾವಾಗಲೂ ಕೂಡ ನಾವು ಏನು ಯೋಚನೆ ಮಾಡಬೇಕು ಅಂದರೆ, ಯಾರಾದರೂ ನನ್ನ ಹತ್ರ ಸಾಕ್ಷ್ಯ ಇದೆ ಅಂತ ಹೇಳಿ ನಾನು ತೋರಿಸ್ತೀನಿ ಅಂತ ಬಹಿರಂಗವಾಗಿ ಈ ಥರದ ಸೂಕ್ಷ್ಮ ಕೇಸ್ಗಳು, ಇನ್ನೂ ಕೂಡ ಬಹಳಷ್ಟು ಗಂಭೀರವಾದಂಥ ಕೇಸ್ ಇದು. ಏಕೆಂದರೆ ನೂರಾರು ಮೃತದೇಹಗಳನ್ನು ಬೇರೆ ಬೇರೆ ಜಾಗಗಳಲ್ಲಿ ಹೂತಿಟ್ಟಿದ್ದಾನೆ ಅಂದಾಗ ಸಾಕ್ಷ್ಯ ನಾಶ ಮಾಡಲಿಕ್ಕೆ ಪ್ರಭಾವಿಗಳಾಗಲಿ ಬೇರೆ ಯಾರೇ ಆಗಲಿ ಹೇಗೆ ಮುಂದೆ ಬರಬಹುದು, ಅವರಿಗೆ ಯಾವ ರೀತಿಯಾದಂಥ ದಾರಿಗಳು ಸುಲಭವಾಗಬಹುದು ಅಂತ. ಆದರೆ ನಮ್ಮ ಪೊಲೀಸ್ನವರು ಇಂಥ ಕೇಸ್ನಲ್ಲೂ ಕೂಡ ಬೇರೆ ಬೇರೆ ರೀಸನ್ಸ್ಗಳನ್ನು ಕೊಡ್ತಾ ಇದ್ದಾರಲ್ವ ಅಂತ. ಈಗಾಗಲೇ ದೂರುದಾರ 164 ಸ್ಟೇಟ್ಮೆಂಟ್ನ ಜಡ್ಜ್ ಮುಂದೆ ಕೊಟ್ಟುಬಿಟ್ಟಿದ್ದಾನೆ. ಇದೇ ಎವಿಡೆನ್ಷಿಯರಿ ವ್ಯಾಲ್ಯೂ ಇದೆ ಇದಕ್ಕೆ ಅನ್ನೋದು ನಿಮಗೆಲ್ರಿಗೂ ಕೂಡ ಗೊತ್ತಿದೆ. ಇನ್ನೂ ಏನು ಬೇಕಾಗಾದರೆ ಸಾಕ್ಷಿದಾರ ಎಲ್ಲಿದ್ದಾನೆ, ಆತ ಹೂತಿಟ್ಟಿರೋ ಜಾಗಗಳನ್ನು ನಮಗೆ ಒಂದು ಮ್ಯಾಪ್ ಮಾಡಿ ತೋರಿಸ್ಲಿ, ಆತ ಎಲ್ಲೆಲ್ಲಿ ಹಿಟ್ಟಿದ್ದಾನೆ ಅನ್ನೋ ರೀತಿಯಾಗಿ ಒಂದು ಡ್ರಾ ಮ್ಯಾಪನ್ನು ತೋರಿಸ್ಲಿ ಅಂತ ಹೇಳಿ ಪೊಲೀಸ್ನವರು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರಂತೆ. ಆತ ಎಲ್ಲಿದ್ದಾನೆ ಅನ್ನೋ ಮಾಹಿತಿ ಇಲ್ಲ, ನಾವು ಹೇಗೆ ಆತನಿಗೆ ರಕ್ಷಣೆ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರಂತ. ಆಮೇಲೆ ಸ್ಥಳ ಮಹಜರು ಮಾಡೋಣ, ಆತ ಯಾವ್ಯಾವ ಜಾಗದಲ್ಲಿ ಹೂತಿಟ್ಟಿದ್ದಾನೆ ಅನ್ನೋ ಮಾಹಿತಿ ಬೇಕು ಅನ್ನೋ ರೀತಿಯಾಗಿ ಪೊಲೀಸ್ನವರು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಆತ ಎಲ್ಲಿದ್ದಾನೆ, ಅವನು ಎಲ್ಲಿದ್ದಾನೆ ಅನ್ನೋದೇ ನಮಗೆ ಗೊತ್ತಿಲ್ಲ, ಹೇಗೆ ರಕ್ಷಣೆ ಕೊಡಬೇಕು ಅನ್ನೋ ರೀತಿಯಾಗಿ ಪೊಲೀಸ್ನವರು ಮಾತನಾಡ್ತಾ ಇರೋದು. ಇನ್ನೂ ವಿಪರ್ಯಾಸ ಅಂದರೆ 164 ಸ್ಟೇಟ್ಮೆಂಟ್ನೂ ಕೂಡ ಪೊಲೀಸ್ನವರು ಈಗಾಗಲೇ ಡಿಸ್ಕ್ಲೋಸ್ ಮಾಡ್ತಾ ಇದ್ದಾರೆ ಅನ್ನೋ ಗಂಭೀರವಾದಂಥ ಆರೋಪಗಳು ಕೇಳಿಬರ್ತಾ ಇರೋದು. ಸ್ನೇಹಿತರೆ, ನಾನು ಆರಂಭದಲ್ಲಿ ಹೇಳಿದ್ದೀನಿ 164 ಸ್ಟೇಟ್ಮೆಂಟ್ ಆತನ ಫೈನಲ್ ಸ್ಟೇಟ್ಮೆಂಟ್ ಕೂಡ ಆಗುತ್ತೆ. ಅದನ್ನೇ ಆತ ವಿಚಾರಣೆ ವೇಳೆಯೂ ಕೂಡ ಹೇಳಿಬಿಟ್ರೆ, ಟ್ರಯಲ್ಗಳು ನಡೆಯೋ ಮುಂದೆ ನ್ಯಾಯಾಧೀಶರು ಮುಂದೆಯೂ ಕೂಡ ಅದನ್ನು ಒಪ್ಕೊಂಡ್ಬಿಟ್ರೆ ಈ ಕೇಸ್ ಇನ್ನೊಂದು ಹಂತಕ್ಕೆ ಹೋಗುತ್ತೆ ಅಂತ. ಆದರೆ ಈಗಾಗಲೇ ಈ ಥರದ ಸ್ಟೇಟ್ಮೆಂಟ್ಗಳನ್ನು ಕೂಡ ಆತ ಯಾರ ಮೇಲೆ ಆರೋಪ ಮಾಡಿದ್ದ, ಯಾರೆಲ್ಲ ಅಪರಾಧಿಗಳಿದ್ದಾರೆ, ಆತನ ಬೊಟ್ಟು ಯಾರ ಕಡೆ ತಿರುಗಿದೆ, ಯಾರವರು ಪ್ರಭಾವಿಗಳು, ಜೊತೆಗೆ ಎಲ್ಲೆಲ್ಲಿ ಹೂತಿಟ್ಟಿದ್ದಾನೆ, ಆ ಹೂತಿಟ್ಟವರ ಗುರುತು ಎಲ್ಲವೂ ಕೂಡ ಆತ ಹೇಳಿದ್ದಾನೋ ಬಿಟ್ಟಿದ್ದಾನೆ. ಒಂದು ಹಂತಕ್ಕೆ ಆತ ಜಡ್ಜ್ ಮುಂದೆ ಇವೆಲ್ಲವನ್ನು ಕೂಡ ಒಪ್ಕೊಂಡೇ ಇರ್ತಾನೆ. ಈ ಥರದ ಗಂಭೀರವಾದಂಥ ಸೂಕ್ಷ್ಮ ಸಂಗತಿಗಳನ್ನು ಕೂಡ ಪೊಲೀಸ್ನವರು ಡಿಸ್ಕ್ಲೋಸ್ ಮಾಡ್ತಾ ಇದ್ದಾರೆ ಅಂತ ಈಗಾಗಲೇ ವಕೀಲರು ಆರೋಪ ಮಾಡ್ತಾ ಇರೋದು. ಇನ್ನೇನಾದರೂ ಲೀಕ್ ಆಗಿಬಿಟ್ರೆ ಈ ಆರೋಪಿಗಳಿಗೆ ಈ ಕೇಸ್ನಲ್ಲಿ ಮೇಲುಗೈ ಸಾಧಿಸಲಿಕ್ಕೆ 100% ಸಹಕಾರ ಆಗುತ್ತೆ. ಆ ಸ್ಥಳಗಳ ಪತ್ತೆ ಆಗಿರ್ಬೋದು, ಅವುಗಳನ್ನು ನಾಶ ಮಾಡೋದಾಗಿರ್ಬೋದು, ಇನ್ನು ಮುಂದಿನ ಕಾನೂನು ಹೋರಾಟ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಪುಷ್ಟಿ ನೀಡಿದಂತಾಗುತ್ತೆ. ಸ್ನೇಹಿತರೆ, ಇನ್ನೊಂದು ಸೀರಿಯಸ್ ವಿಷಯ ಅಂದರೆ
ಈ ದೂರುದಾರನ ವಕೀಲರು ಹೇಳೋದು. ಆತ ಎಲ್ಲಿದ್ದಾನೋ ಅನ್ನೋದನ್ನ ನಾವು ಇಮೇಲ್ ಮುಖಾಂತರ ಕಳಿಸಿದ್ದೀವಿ. ಆದರೆ ಪೊಲೀಸ್ನವರು ಮಾತ್ರ ಈ ರೀತಿ ಹೇಳ್ತಾ ಇದ್ದಾರೆ, ಸಾಕ್ಷಿದಾರನ ಇರುವಿಕೆ ಬಗ್ಗೆ ಪೊಲೀಸರ ಹತ್ರ ಹಂಚಿಕೊಂಡಿಲ್ಲ, ಅಂಥ ಸಾಕ್ಷಿದಾರನಿಗೆ ಸಾಕ್ಷ್ಯ ರಕ್ಷಣೆ ನೀಡಲಿಕ್ಕೆ ಸಾಧ್ಯವೇ ಇಲ್ಲ. ಆತ ಎಲ್ಲಿದ್ದಾನೋ ಗೊತ್ತಿಲ್ಲ, ಇಲ್ಲಿಯವರೆಗೂ ಕೂಡ ನಾವು ಸಾಕ್ಷಿದಾರನಿಗೆ ಸೂಕ್ತ ರಕ್ಷಣೆ ಕೊಟ್ಟಿಲ್ಲ, ಮುಂದೆಯೂ ಕೂಡ ಕೊಡೋದಿಲ್ಲ ಅನ್ನೋ ರೀತಿಯಾಗಿ ಪೊಲೀಸ್ನವರು ನುಣುಚಿಕೊಳ್ತಾ ಇರೋದು. ಮೊದಲು ಸ್ಪಾಟ್ ವೆರಿಫಿಕೇಷನ್ಗೆ ಕರ್ಕೊಂಡು ಹೋಗೋದು ಬಿಟ್ಟು ಆತ ಎಲ್ಲ ಮೃತದೇಹಗಳನ್ನ ತೋರಿಸಿದ ನಂತರ ಅಂತ ಹೇಳೋ ರೀತಿ ಇದು ತಪ್ಪಿಸ್ಕೊಂಡು ಹೋಗ್ಲಿಕ್ಕ ಅಥವಾ ಜಾರ್ಕೊಳ್ಳಿಕ್ಕ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರೋದು. ಇದೆಲ್ಲವನ್ನು ಕೂಡ ನಮ್ಮ ವೀಕ್ಷಕರು ಯೋಚನೆ ಮಾಡಬೇಕಾಗತ್ತೆ. ಆತ ಓಡಿ ಹೋಗ್ತಾನೆ ಅನ್ನೋ ಮಾಹಿತಿ ಬಗ್ಗೆ ನಮಗೆ ಇಂಟೆಲಿಜೆನ್ಸಿಂದ ಮಾಹಿತಿ ತಿಳಿದು ಬಂದಿದೆ. ಹಾಗಾಗಿ ಆತನಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು, ನಾರ್ಕೋ ಅನಾಲಿಸಿಸ್ ಮೆಡಿಕಲ್ ಟೆಸ್ಟ್ ಮಾಡಬೇಕು ಅಂತ ಜವಾಬನ್ನು ಹೇಳಿ ಎಲ್ಲೋ ಈ ಕೇಸ್ನ ದಿಕ್ಕು ತಪ್ಪಿಸುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆಯಾ ಹಾಗಾದರೆ ಅಂತ. ಎಲ್ಲವನ್ನೂ ನಾನು ನೇರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಸ್ನೇಹಿತರೆ, ನೀವೆಲ್ಲರೂ ಕೂಡ ಜಾಣರಿದ್ದೀರಿ, ಏನಾಗ್ತಾ ಇದೆ ಅನ್ನೋದನ್ನ ಗಂಭೀರವಾಗಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ತಲೆಬುರುಡೆ 3 ಮೂಳೆಗಳನ್ನು ಕೊಟ್ಟಿರ್ತಕ್ಕಂಥ ಬಗ್ಗೆ ವಕೀಲರು ಇಲ್ಲಿಯವರೆಗೂ ಕೂಡ ಒಂದು ಪ್ರಗತಿ ಕೂಡ ಆಗಿಲ್ವಲ್ಲಪ್ಪ ಅನ್ನೋ ರೀತಿಯಾಗಿ ಮಾತನಾಡ್ತಾ ಇರೋದು. ಜುಲೈ 14ರಂದು ಕಾನ್ಫಿಡೆನ್ಷಿಯಲ್ ಸ್ಟೇಟ್ಮೆಂಟ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಸ್ವತಃ ಪೊಲೀಸರ ಈ ಹೇಳಿಕೆಗಳನ್ನು ಈಗ ಲೀಕ್ ಮಾಡಿದ್ದಾರೆ ಅಂತ ವಕೀಲರೇ ಪ್ರಶ್ನೆ ಮಾಡ್ತಾ ಇರೋದು. ಬೇಗ SIT ರಚನೆ ಮಾಡಿ ತ್ವರಿತವಾಗಿ ಮುಂದೆ ಆಗಬೇಕಾದಂಥ ಕ್ರಮಗಳ ಬಗ್ಗೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಲ್ವಾ. ಇವತ್ತು ಕೂಡ ಪ್ರೆಸ್ ಕ್ಲಬ್ನಲ್ಲಿ ಒಂದು ಮೀಟಿಂಗ್ ನಡೀತು. ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಪ್ರೆಸ್ ಮೀಟ್ ಕೂಡ ನಡೀತು. ಅಲ್ಲೆಲ್ಲರೂ ಕೂಡ ಆಗ್ರಹ ಪಡಿಸಿದ್ದು ಅದನ್ನೇ. ಹಿರಿಯ ವಕೀಲರು ಜೊತೆಗೆ ಹಿರಿಯ ನ್ಯಾಯಾಧೀಶರು ಎಲ್ಲರೂ ಕೂಡ ತಮ್ಮ ಬೇಡಿಕೆಗಳನ್ನು ಮುಂದಿಟ್ಟರು. ವಿಶೇಷ ತನಿಖಾ ತಂಡ ಆದಷ್ಟು ಬೇಗ ರಚನೆ ಆಗಲಿ, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರ ಮಟ್ಟದ ಪೊಲೀಸ್ ಅಧಿಕಾರಿಗಳು ಹಾಲಿ ಅಥವಾ ನಿವೃತ್ತ ನ್ಯಾಯಾಧೀಶರ ಜೊತೆಯಲ್ಲಿ ಮೇಲ್ವಿಚಾರಣೆ ಶುರುವಾಗಲಿ, FSL ಸಹಾಯದೊಂದಿಗೆ ತನಿಖೆ ಶುರುವಾಗಲಿ, ಆತ ಎಲ್ಲೆಲ್ಲಿ ತೋರಿಸ್ತಾನೋ ಅಲ್ಲೆಲ್ಲ ಕೂಡ FSL ಟೀಮ್ ಹೋಗಲಿ, ಹೂತಿಟ್ಟಿರೋ ಶವ ಹೊರ ತೆಗೆದು FSL ಮೂಲಕ ಪತ್ತೆ ಹಚ್ಚಲಿ, ಪ್ರತಿಯೊಂದು ತನಿಖೆಯ ಹಾದಿಯನ್ನು FSL ಆಗಿರ್ಬೋದು, ಫಿಂಗರ್ ಪ್ರಿಂಟ್ ಎವಿಡೆನ್ಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇರೋದು. ಇದೆಲ್ಲವನ್ನು ಕೂಡ ಬೇಡಿಕೆ ಇಡ್ತಾ ಇರೋದು ಇವತ್ತು ವಕೀಲರ ತಂಡ ಆಗಿರ್ಬೋದು, ಹಿರಿಯ ನ್ಯಾಯಾಧೀಶರ ತಂಡ ಆಗಿರ್ಬೋದು. ಸಂಪೂರ್ಣ ತನಿಖಾ ಪ್ರಕ್ರಿಯೆಯನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕು ಅಂತ. ಯಾಕೆಂದರೆ ಆರಂಭದಲ್ಲೇ ಈ ಕೇಸ್ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನೋದನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ಮುಂದೆ ಈ ವಿಡಿಯೋ ರೆಕಾರ್ಡಿಂಗ್ ಇಲ್ಲದೇ ಇದ್ದರೆ, ಯಾಕೆಂದರೆ ಈಗೆಲ್ಲ BNS ಆ್ಯಕ್ಟ್ ಬಂದಿರೋದ್ರಿಂದ ಇವೆಲ್ಲವನ್ನು ಕೂಡ ಮಾಡೇ ಮಾಡ್ತಾರೆ. ಆದರೂ ಅವ್ರ ಬೇಡಿಕೆಗಳು ಕೂಡ ಈ ರೀತಿಯಾಗಿದೆ. ಯಾಕೆಂದರೆ ಕೆಲವೊಂದು ಬಾರಿ ಇದನ್ನು ಮಾಡದೇ ಇದ್ದರೆ ಅನ್ನೋ ರೀತಿಯಾಗಿ. ಜೊತೆಗೆ ಅಪರಾಧಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳನ್ನು ಅವರ ಪ್ರಭಾವವನ್ನು ಲೆಕ್ಕಿಸದೆ ತಕ್ಷಣವೇ ಬಂಧಿಸಿ ಕಸ್ಟಡಿ ವಿಚಾರಣೆಗೆ ಒಳಪಡಿಸಿ, ಇದನ್ನೇ ನಾವು ಕೇಳ್ಕೊಳ್ತಾ ಇರೋದು. ಏಕೆಂದರೆ ಆ ವ್ಯಕ್ತಿ ಈಗಾಗಲೇ ಮುಂದೆ ಬಂದುಬಿಟ್ಟಿದ್ದಾನೆ, ನಾನು ಯಾರ್ಯಾರ ಹೆಸರು ಎಲ್ಲವನ್ನು ಕೂಡ ಬಹಿರಂಗಪಡಿಸ್ತೀನಿ ಅಂತ ಹೇಳಿದ್ದಾನೆ. ಇನ್ನಾದರೂ ಕೂಡ ನೀವು ಹಿಂದೇಟು ಹಾಕ್ತಾ ಇರೋದು ಯಾಕೆ? ಕನಿಷ್ಠ ಪಕ್ಷ ಅವ್ರನ್ನೆಲ್ಲ ಬಂಧಿಸಿ ಕಸ್ಟಡಿ ವಿಚಾರಣೆ ಮಾಡಿ ಅಂತ ಹೇಳಿ ಅವರೆಲ್ಲರೂ ಕೂಡ ಕೇಳ್ಕೊಳ್ತಾ ಇರೋದು. ಭಾಳ ವಿಪರ್ಯಾಸ ಅಂದರೆ ಪೊಲೀಸ್ನವ್ರು ಕಾರಣ ಕೊಟ್ಟಿರೋದಿದೆಯಲ್ಲ ಅದು. ಯಾಕೆಂದರೆ ನಮಗೆ ಲೋಕಲ್ ಇಂಟೆಲಿಜೆನ್ಸ್ ಸಿಕ್ಕಿದೆ, ಆತ ಅವೆಲ್ಲ ಮೃತದೇಹಗಳನ್ನ ಹೊರಗೆ ತೆಗೆದ ತಕ್ಷಣಕ್ಕೆ ಆತ ಪರಾರಿಯಾಗಿ ಹೋಗಿಬಿಡ್ತಾನೆ ಅನ್ನೋ ರೀತಿಯಾಗಿ ಪೊಲೀಸ್ನವರು ಒಂದು ಆದೇಶವನ್ನು ಕೊಟ್ಟಿರೋದು, ತಿಳಿಸಿರೋದು. ಅಲ್ಲಿಗೆ ಅವರೇ ಸ್ವತಃ ಒಪ್ಕೊಂಡಂತಾಗ್ಬಿಟ್ಟಿದೆ. ಯಾಕೆಂದರೆ ಧರ್ಮಸ್ಥಳದಲ್ಲಿ ಎಲ್ಲೆಲ್ಲಿ ಮೃತದೇಹಗಳಿದೆ, ಎಲ್ಲಿ ಇಲ್ಲ, ಅಲ್ಲೆಲ್ಲ ಹೂತು ಹಾಕಲಾಗಿದೆ, ಎಲ್ಲೆಲ್ಲಿ ಆತ ಹೂತು ಹಾಕಲಾಗಿದೆ ಅನ್ನೋದನ್ನು ಅವರೇ ಒಪ್ಕೊಂಡಂತ ಆಗ್ಬಿಡುತ್ತೆ. ಯಾಕೆಂದರೆ ಆ ಮೃತದೇಹಗಳನ್ನು ಊತ ಹಾಕಿರೋ ಜಾಗಗಳು ಆ ವ್ಯಕ್ತಿಗೆ ಗೊತ್ತಿದೆ ಅನ್ನೋದನ್ನು ಅವರು ಕೂಡ ಒಪ್ಕೊಂಡಾಗ್ಬಿಡ್ತು. ಆತ ಅವಕಾಶ ಕೊಟ್ಟರೆ ಎಲ್ಲಿ ಆ ಮೃತದೇಹಗಳನ್ನ ಹೊರ ಹಾಕ್ತಾನೆ ಅನ್ನೋದು ಕೂಡ ಅವ್ರಿಗೆ ಸಹಜವಾಗಿ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ಈ ಭಯ ಶುರುವಾಗ್ಬಿಟ್ಟಿದೆಯೋ ಏನೋ ಗೊತ್ತಾಗ್ತಾಯಿಲ್ಲ. ಆದರೆ ಆತನನ್ನು ಜುಲೈ 3ರಂದು ಆತ ಕೊಟ್ಟಿನ ದೂರಿನ ಆಧಾರದ ಮೇಲೆ 16 ಜುಲೈವರೆಗೂ ಕೂಡ ಪೊಲೀಸರು ಆತನನ್ನು ಕರೆದುಕೊಂಡು ಹೋಗಿ ಆ ಜಾಗಗಳನ್ನು ಡಿಗ್ ಮಾಡೋದಾಗಿರ್ಬೋದು ಏನು ಕೂಡ ಪ್ರಶ್ನೆ ಮಾಡ್ತಾಯಿಲ್ಲ. ಜನರು ಇವೆಲ್ಲವೂ ಕೂಡ ರಾಕ್ಷಸತನದ ಪ್ರವೃತ್ತಿ ಅಂತ ಹೇಳಿ ಭಾವಿಸ್ತಾ ಇದ್ದಾರೆ. ಇಷ್ಟು ದಿನಗಳಲ್ಲಿ ಆರೋಪಿಗಳು ದೇಹಗಳನ್ನು ಹುಡುಕಿಕೊಂಡು ಹೊರ ತೆಗಲಿಕ್ಕೆ ಪೊಲೀಸರೇ ಮತ್ತೊಂದು ಕಡೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇದಕ್ಕೆಲ್ಲವಕ್ಕೂ ಕೂಡ ಪೊಲೀಸರು ಅವರಿಗೆ ಸಹಕಾರ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಪೊಲೀಸರು ಆರೋಪಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರಾ ಅನ್ನೋ ಮಟ್ಟಿಗೆ ಜನರು ಸಂದೇಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಆತ ಓಡಿ ಹೋಗೋನೇ ಆಗಿದ್ದರೆ ಹೊರ ತೆಗೆದು ಕೊಡ್ತೀನಿ ಅಂತ ಬಂದು ಒಪ್ಕೊಳ್ಳೋ ಪ್ರಮೇಯವೇ ಇರ್ತಾ ಇರಲಿಲ್ಲ. ಎಲ್ಲಿದ್ನೋ ಅಲ್ಲೇ ಸೇಫಾಗಿ ಇರ್ತಾ ಇದ್ದ. ಇದ್ರ ಬಗ್ಗೆ ಕರ್ನಾಟಕ ಸರ್ಕಾರ ಕೂಡ ಒಂದು ಟೀಮನ್ನು ರಚನೆ ಮಾಡಿ ಈಗಿರೋ ತನಿಖಾ ವ್ಯಕ್ತಿಗಳನ್ನು ಸಂಪೂರ್ಣವಾಗಿ ಹೊರಗಿಟ್ಟು ಹೊಸಬರನ್ನ ಕರೆದುಕೊಂಡು ಬಂದು ಈ ತನಿಖೆಯನ್ನು ಶುರು ಮಾಡಬೇಕಾಗಿತ್ತು. 2 ವಾರಗಳಲ್ಲಿ ಈಗಿರ್ತಕ್ಕಂಥ ತನಿಖಾಧಿಕಾರಿಗಳು ಆರೋಪಿಗಳಿಗೆ ಎಷ್ಟು ನೆರವಾದರು ಅನ್ನೋದನ್ನು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭ ಈಗ ಬಂದುಬಿಟ್ಟಿದೆ.
ಯಾಕೆ ಅಂದರೆ ತನಿಖಾಧಿಕಾರಿಗಳು ಯಾವುದೇ ರೀತಿಯಾದಂಥ ಬೆಳವಣಿಗೆಗಳೇ ಈ ಕೇಸ್ನಲ್ಲಿ ನಡೀತಾ ಇಲ್ವಲ್ಲಪ್ಪ ಅಂತ. ಇನ್ನೊಂದು ಕಡೆ ಅವ್ರು ಹೇಳ್ತಾರೆ, ನಮಗೆ ಮಾಧ್ಯಮಗಳ ಮೇಲೂ ಕೂಡ ಪೊಲೀಸರಿಗೆ ಕಳವಳ ಇದೆ, ಸುದ್ದಿಗಳನ್ನು ಈ ರೀತಿಯಾಗಿ ಬಿತ್ತರಿಸಲಾಗ್ತಾ ಇದೆ, ಹಾಗಾಗಿ ಅವ್ರ ಬಗ್ಗೆಯೂ ಕೂಡ ಈ ಕೇಸ್ನ ದಿಕ್ಕು ತಪ್ಪಿಸುವಂಥ ಕೆಲಸ ನಡೀತಾ ಇದೆ ಅಂತ. ಮಾಧ್ಯಮಗಳು ಅವ್ರ ಕೆಲಸವನ್ನು ಅವ್ರು ಮಾಡ್ತಾರೆ, ಯಾಕೆಂದರೆ ಅವರಿಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಫ್ರೀಡಮ್ ಆಫ್ ರೈಟ್ಸ್ ಇದೆ. ಅವ್ರ ವ್ಯಾಪ್ತಿಯ ಮಿತಿಯಲ್ಲಿ ಈ ಕೆಲಸವನ್ನು ದಿಕ್ಕು ತಪ್ಪಿಸದೆ ಪ್ರಶ್ನೆ ಮಾಡೋ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ನಿಮಗೆ ಆಧಾರದ ಗೋಜಿಗೆ ಹೋಗೋ ಅಗತ್ಯವೇ ಇಲ್ಲ, ನಿಮ್ಮ ಕೆಲಸವನ್ನು ನೀವು ಮಾಡಬೇಕಾಗಿತ್ತು. ಆದರೆ ಈ ಕೇಸ್ನಲ್ಲಿ ನೀವು ಕೂಡ ಮೌನವನ್ನು ತಳೆದಿರೋದಿದೆಯಲ್ಲ, ಅದು ಭಾಳಷ್ಟು ಜನರಿಗೆ ಬೇಸರವನ್ನು ತರಿಸ್ತಾ ಇರೋದು. ಅದಕ್ಕೆ ನಮ್ಮ ವ್ಯವಸ್ಥೆಯ ಮೇಲೆ, ಈ ದಿಕ್ಕು ತಪ್ಪಿಸ್ತಾ ಇರ್ತಕ್ಕಂಥ ಈ ಕೇಸ್ ಮೇಲೆ ಬಹಳಷ್ಟು ಬೇಸರವಂತೂ ಖಂಡಿತವಾಗೂ ಸಹಜವಾಗಿಯೂ ನಮಗೆ ಕಾಡ್ತಾ ಇದೆ. ಎಲ್ಲಿ ಏನಾಗುತ್ತೋ ಮುಂದೆ ಇದು ಕೇಸು, ಮುಂದೆ ಇದಕ್ಕೆ ನ್ಯಾಯ ಸಿಗೋದೇ ಇಲ್ವೋ, ಮತ್ತೆ ಹೂತು ಹೋಗಿಟ್ಟಿರ್ತಕ್ಕಂಥ ಶವಗಳು ಮತ್ತೆ ಪುನರ್ಜನ್ಮವನ್ನು ತಾಳ್ತವೆ, ಎಲ್ಲೋ ಒಂದು ಕಡೆ ಸತ್ಯವನ್ನು ಹೇಳ್ತವೆ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ರಿ. ಮತ್ತೆ ಅವುಗಳನ್ನು ಅಲ್ಲೇ ಮಣ್ಣಲ್ಲೇ ಮಣ್ಣಾಗಿಸುವ ಕೆಲಸವನ್ನು ಕೂಡ ನಮ್ಮ ಡಿಪಾರ್ಟ್ಮೆಂಟ್ಗಳ ಕಡೆ ಕೂಡ ಮಾಡ್ತಾ ಇದ್ದಾವೆ. ನಾವು ಒಂದಿಷ್ಟು ಆತಂಕ, ಭಯ, ಬೇಸರ ಸಹಜವಾಗಿ ನಮಗಂತೂ ಆಗುತ್ತೆ. ಸ್ನೇಹಿತರೆ, ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.